ಸಾಮಾನ್ಯವಾಗಿ ಯಜ್ಞಯಾಗಾದಿಗಳನ್ನು ಸಾಕಷ್ಟು ಕಡೆ ಕೇಳಿರ್ತೀವಿ, ನೋಡಿರ್ತೀವಿ. ಸಾಕಷ್ಟು ಕಡೆ ಎಲ್ಲರೂ ಎಲ್ಲ ಕಡೆ ಎಲ್ಲ ವಿಧದಿಂದ ಚೆನ್ನಾಗಿ ಅಪರೋಕ್ಷವಾಗಿ ನಾವೆಲ್ಲ ಭಾಗವಹಿಸಿರ್ತೀವಿ. ಮತ್ತು ಪ್ರತಿಯೊಂದು ಯಜ್ಞಕ್ಕೂ ಅದರದೇ ಆದ ಮಹತ್ವ ಅಂತ ಅನ್ನೋದ, ಮತ್ತು ಅದರದೇ ಆದ ವೈಶಿಷ್ಟ್ಯತೆ ಅನ್ನೋದ, ಮತ್ತು ಅದರದೇ ಆದ ಪ್ರಾಮುಖ್ಯತೆ ಅನ್ನೋದ. ಅದಕ್ಕೆ ನಮಗೆಲ್ಲ ಗೊತ್ತಿದ್ದಂಗೆ 4 ವೇದಗಳು: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಮತ್ತು ಒಂದೊಂದು ವೇದಕ್ಕೂ ಅದರದೇ ಆದ ವೇದ ಪರಂಪರೆ ಅಂತದ. ಹಂಗೆ ಈ ಸುದರ್ಶನಾದಿಗಳಾಗಲಿ ಮತ್ತು ರಾಕ್ಷೋಗ್ನಗಳನ್ನು ಇವೆಲ್ಲ ಸೂರ್ಯಾಸ್ತ ನಂತರ ಮಾಡಬೇಕು ಅಂತೇಳಿ ಗುರುಗಳು ಹೇಳ್ತಾ ಇದ್ರಲ್ಲ. ಮತ್ತು ಅದನ್ನೆಲ್ಲ ಅದು ಹೇಳೋ ಗುರುಗಳು ಅದನ್ನು ಭಾಳ ಔಚಿತ್ಯಪೂರ್ಣವಾಗಿ ನಿಮ್ಗೆ ಹೇಳಿದ್ರು ಅವರು. ಯಾಕಂದ್ರೆ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಾಗ ಅದಕ್ಕೆ ಮಹತ್ವ ಅನ್ನೋದು ಬರ್ತದೆ. ಅದಕ್ಕೆ ಈ ಋಣಾತ್ಮಕ ಅಂಶಗಳು ಏನಲ್ಲ, ಸೂರ್ಯಾಸ್ತ, 3 ಸಂಜೆ ಇವೆಲ್ಲ ಆದ್ಮೇಲೆ ಉತ್ಪತ್ತಿ ಆಗ್ತವೆ ಅಂತ ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ರು ಅವರು. ಹಂಗೆ ಮತ್ತು ಅಷ್ಟೇ ಅದ್ರ ಜೊತೆಗೆ ಮತ್ತೊಂದು ವಿಷಯಗಳು ಏನಂತಂದ್ರೆ, ಋಣಾತ್ಮಕ ಶಕ್ತಿಗಳನ್ನು ಕಡಿಬೇಕಾದಾಗ, ಋಣಾತ್ಮಕ ಅಂಶಗಳಿಂದ ಉತ್ಪತ್ತಿಗಳನ್ನು ಮಾಡಬೇಕಾದಾಗ ಅದರದೇ ಆದ ಒಂದು ವಿಧಿವಿಧಾನಗಳನ್ನ ಸೂರ್ಯಾಸ್ತ 3 ಸಂಜೆ ಆದ್ಮೇಲೆ ಇವನ್ನೆಲ್ಲ ಮಾಡಬೇಕು ಅಂತ ಹೇಳಿದಾಗ, ಅದಕ್ಕೆ ನಮ್ಮ ಮ್ಯಾಥ್ಸ್ನ ಒಂದು ಫಾರ್ಮುಲಾ ಹೇಳಿರ್ಬೋದು: ನೆಗೆಟಿವ್ ಇಂಟು ನೆಗೆಟಿವ್ ಪಾಸಿಟಿವ್. ಅಂದ್ರೆ ಋಣಾತ್ಮಕಗಳನ್ನು ಕಡಿಬೇಕಾದಾಗ ಈ ಋಣಾತ್ಮಕ ಅಂಶ ಅಂದ್ರೆ ಸೂರ್ಯಾಸ್ತ ಆದ್ಮೇಲೆ ಈ 3 ಸಂಜೆ ಆದ್ಮೇಲೆ ಇವೆಲ್ಲ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಆ ಶಕ್ತಿಗಳಿಗೆ ಅವು ಕವೇ ಮತ್ತು ಅಂತ. ಅದಕ್ಕೆ ಮುಳ್ಳಿನಿಂದಲೇ ತೆಗಿಬೇಕು ಅಂತ ನಾವು ಕೇಳಿರ್ತೀವಿ. ಉಷ್ಣೇನ ಶಮ್ಯತೆ ಅಂತ ಕೇಳಿರ್ತೀವಿ. ಹಂಗೆ ಸಾಕಷ್ಟು ಅವುಗಳನ್ನು ಅದರದೇ ಆದ ವಿಧಾನದೊಳಗೆ ಮಾಡಿದಾಗ ಅದಕ್ಕೆ ಪ್ರಾಮುಖ್ಯತೆ ಅಂತ ಆಗ್ತದೆ. ಅದಕ್ಕೆ ಸೂರ್ಯಾಸ್ತ ಆದಮೇಲೆ 2 ತಾಸುಗಳ ಎಲ್ಲ ತಯಾರಿ ಅಂತ ಆಯಿತು. ಮಂಡಲ ನಮಗೆ ನಿಮಗೆಲ್ಲ ಗೊತ್ತಿದ್ದಂಗೆ ಮಂಡಲಗಳು ಸಾಕಷ್ಟು ನೋಡಿರ್ತೀರಿ. ಆ ಮಂಡಲಕ್ಕೆ ಅದರದೇ ಆದ ವರ್ಣ, ಅದರದೇ ಆದ ಯಂತ್ರದ ಷಟ್ಕೋಣಗಳಿರ್ಬೋದು. ಅದಕ್ಕೊಂದು ಸೂತ್ರ ಪ್ರಮಾಣ ಅಂತ ಇರ್ತದೆ. ಅದಕ್ಕೆ ಒಳಗೆ ಬಿಂದು, ತ್ರಿಕೋಣ, ಬಿಂದು, ಷಟ್ಕೋಣ, ಅಷ್ಟದಳ, ಷೋಡಶದಳ, ಆಮೇಲೆ ಜ್ವಾಲ. ಹಿಂಗೆ ಆ ಯಂತ್ರಕ್ಕೆ ಅದರದೇ ಆದ ಪ್ರತಿಯೊಂದು ಅಕ್ಷರ ಬ್ರಹ್ಮ ಅಂತ ಹೇಳ್ತೇವೆ ನಾವು. ಪ್ರತಿಯೊಂದು ಅದು ಅಕ್ಷರಗಳನ್ನು ಬರೋದು, ಆ ಅಕ್ಷರಕ್ಕೊಂದೊಂದು ದೇವತೆಗಳು. ಆ ಎಲ್ಲ ದಳಗಳು ಅಂತಂದ್ರೆ ಸುದರ್ಶನ ಯಂತ್ರ. ಅಂದ್ರೆ ಸಾಮಾನ್ಯವಾಗಿ ಸುದರ್ಶನ ಅಂತಂದ್ರೆ ಈಗ ಕೇಳಿರ್ಬೋದು ಏನಂತಂದ್ರೆ, ಎಲ್ಲ ಆಯುಧಗಳು ವಿಫಲ ಆಗುವ ಅಥವಾ ಬಲಿಷ್ಠ ಇದ್ವು ಅಂತಂತಂದ್ರೆ ಕೊನೆಗೆ ವಿಷ್ಣು ಆ ಸುದರ್ಶನ ಚಕ್ರವನ್ನು ಬಳಸ್ತದೆ. ಸುದರ್ಶನ ಚಕ್ರ ಹೋತು ಅಂದ್ರೆ ಅದು ವ್ಯರ್ಥ ಹೋಗಿದ್ದು ಉದಾಹರಣೆ ಇಲ್ಲ. ಅದರ ತಾತ್ಪರ್ಯ ಏನಂದ್ರೆ, ಸುದರ್ಶನ ಅಂದ್ರೆ ನಾವು ಇವತ್ತೇನು ಸಂಕಲ್ಪ ಗುರುಗಳೆಲ್ಲ ಬಹಳ ವಿಧಿವತ್ ಪೂರ್ವಕವಾಗಿ ಮಾಡಿಸಿದ್ರು. ಸಾಕಷ್ಟು ವಿಷಯಗಳನ್ನು ತಿಳಿಸ್ತಾ ಸಮಾಧಾನ ಪೂರ್ವಕವಾಗಿ ಶಾಸ್ತ್ರಿಗಳು ಹೇಳ್ತಾ ಇದ್ರು. ಆ ಸಂಕಲ್ಪದಲ್ಲಿ ನಾವು ಏನೇನು ಅಂದಿರ್ತೀವಲ್ಲ ಅದೆಲ್ಲ ಭಗವಂತನ ನಾವು ಪ್ರಾರ್ಥನೆ ಮಾಡಿಕೊಂಡು ನಾವು ತಿಳಿಸಿದ್ರೆ ಆ ಭಗವಂತ ನಾವು ಏನು ಪ್ರಾರ್ಥನೆ ಮಾಡ್ಕೊಂಡಿರ್ತಾರಲ್ಲ ಆ ಸುದರ್ಶನ ಚಕ್ರ ಮುಖಾಂತರವಾಗಿ ಆ ಭಗವಂತ ಆಜ್ಞೆ ಮಾಡಿಸ್ತಾರೆ. ಅದಕ್ಕೆ ಚಕ್ರ ಅಭಿಧಾನ ಅಂತ. ಅಭಿಧಾನ ಅಂದರೆ ಚಕ್ರಾಭಿಧಾನ ಅಂದರೆ ಚಕ್ರದ ಸ್ವರೂಪದಲ್ಲಿರ್ತಕ್ಕಂಥ ವಿಷ್ಣು, ಮಹಾವಿಷ್ಣು. ಅದಕ್ಕೆ ಮಂತ್ರನೂ ಕೂಡ ಅಷ್ಟೇ ವಿಶೇಷವಾಗಿದೆ. ಶ್ರೀಂ ಹ್ರೀಂ ಕ್ಲೀಂ ಅಂತ 3 ಬೀಜಾಕ್ಷರಗಳಿಂದ ಕೂಡಿದ್ದು. ಶ್ರೀಂ ಹ್ರೀಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನ ವಲ್ಲಭಾಯ ಪರಾಯ ಪರಪುರುಷಾಯ ಪರಕರ್ಮ ಮಂತ್ರ ಯಂತ್ರ ತಂತ್ರ ಔಷಧ ಅಸ್ತ್ರ ಶಸ್ತ್ರ ಸಂಹಾರಯ ಇವೆಲ್ಲ ವಿಷಯಗಳನ್ನ ನಾಶ ಮಾಡ್ತಕ್ಕಂಥದ್ದು. ಸಂಹಾರಯ ಮೃತ್ಯೋನ್ಮೋಚಯ ಮೃತ್ಯು ಕಂಠಗಳಿಂದ ನಿವಾರಣೆ ಆಗ್ತಕ್ಕಂಥದ್ದು. ಮೃತ್ಯೋರ್ಮೋಚಯ ಹಂಗೆ ಒಂದು ವಿಷಯಗಳನ್ನು ಮುಂದುವರಿಸ್ತಾ ಆ ಮಾಲಾ ಮಂತ್ರ ಬರ್ತದೆ ಅಂತಂದ್ರೆ ಆ ಎಲ್ಲ ವಿಷಯಗಳನ್ನೆಲ್ಲ ಸಂಹಾರ ಅಂದರೆ ದೋಷಗಳನ್ನ ಕಳೀತಕ್ಕಂಥ ಶಕ್ತಿ ಆ ಸುದರ್ಶನ ಸ್ವರೂಪಿ ಮಹಾವಿಷ್ಣುವಿನ ಅನುಗ್ರಹ ಈ ಯಜ್ಞಕ್ಕೆ ಇರ್ತದೆ. ಅದಕ್ಕೆ ನಾವೇನು ಪ್ರಾರ್ಥನೆ ಮಾಡಿಕೊಂಡು ನಾವೇನು ದೇವರಿಗೆ ನಮ್ಮ ಪ್ರಾರ್ಥನೆಯನ್ನು ಸಂಕಲ್ಪ ಮುಖಾಂತರವಾಗಿ ಮುಟ್ಟಿಸಿರ್ತೀವಲ್ಲ ಅದೆಲ್ಲ ಯಜ್ಞ ಮುಖಾಂತರವಾಗಿ ಮಂತ್ರವನ್ನು ನಾವು ಮುಟ್ಟಿಸ್ತಿರ್ತೀವಿ ನಿಮ್ಮ ಪರವಾಗಿ. ಅದಕ್ಕೆ ಆಚಾರ್ಯವರ್ಣಿ ಅಂತೇಳಿ ನಮ್ಗೆ ಕೊಟ್ಟಿದ್ರಿ, ಅದರ ಮುಖಾಂತರವಾಗಿ ನಾವು ಮುಟ್ಟಿಸಿರ್ತೀವಿ. ಅದೆಲ್ಲ ಪ್ರಾರ್ಥನಾ ಸ್ವರೂಪದೊಳಗೆ ನಿಮ್ಮ ಮುಖಾಂತರವಾಗಿ ಆ ದೇವರಿಗೆ ಪ್ರಾರ್ಥನಾ ಮುಖಾಂತರವಾಗಿ ಮುಟ್ತದೆ. ಯಜ್ಞ ಮುಖಾಂತರವಾಗಿ ಮಂತ್ರವತ್ ಆಚಾರ ಮುಖಾಂತರವಾಗಿ ಯಕ್ಷ್ಮಾಣ ದೇವತೆಗಳಂತ ಇರ್ತಾರೆ. ನಾವು ಹಾಕಿದಂಥ ಹವಿಸ್ಸನ್ನು ಅವರು ಯಜ್ಞ ಮುಖಾಂತರವಾಗಿ ಆ ದೇವರಿಗೆ ಮುಟ್ಟಿಸ್ತಿರ್ತಾರೆ. ಅದಕ್ಕೆ 2 ನಾರಾಯಣ ನೋಡ್ಬೋದು ಅಂತ ಹೇಳ್ತೀವಿ ನಾವು. ಒಂದು ಅಗ್ನಿನಾರಾಯಣ, ಒಂದು ಸೂರ್ಯನಾರಾಯಣ. ಮತ್ತು 2 ಮುಖಗಳು ವಿಶೇಷವಾಗಿ ಅಗ್ನಿಮುಖ, ಅಗ್ನಿಯನ್ನು ಮುಖ ಮಾಡಿ ತಗೊಳೋದು. ಆಮೇಲೆ ಮತ್ತು ಆದಿತ್ಯಾದಿ ಸಗ್ರಹ ಮುಖವಾಗಿ ಮಾಡ್ತಕ್ಕಂಥದ್ದು. ಅದಕ್ಕೆ 2 ವಿಶೇಷವಾಗಿರ್ತಕ್ಕಂಥದ್ದು. ಅದಕ್ಕೆ ಅಗ್ನಿಯನ್ನು ಮುಖ ಮಾಡಿ ಯಕ್ಷ್ಮಾಣ ದೇವತೆ ಮುಖಾಂತರವಾಗಿ ನಾವೆಲ್ಲ ಹಾಕಿದಂಥ ಏನು ಮಾಡ್ತಾರೆ ಅಂತಂದ್ರೆ, ಅಗ್ನಿನಾರಾಯಣ ಹೆಂಗೆ ಪೋಸ್ಟ್ಮಾನ್ ನಾವು ಈ ಪೋಸ್ಟ್ ಕಡಿಮೆ ಆಗ್ಯಾವ ಅದೇ ರೀತಿಯಾಗಿ ಪೋಸ್ಟ್ಮಾನ್ ಹೆಂಗೆ ಮುಟ್ಟಿಸ್ತಿದ್ರು ಹಂಗೆ ಅಗ್ನಿನಾರಾಯಣ ಆ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಅಗ್ನಿ ಒಂದು ವರದಾನ ಅದ. ಎಲ್ಲ ದೇವತೆಗಳ ಕುರಿತು ನಿನ್ನ ಮುಖಾಂತರವಾಗಿ ಅನುಸಂಧಾನ ಮಾಡಿದ್ರೆ ಅವ್ರಿಗೆ ಏನಾಗ್ತದೆ ಅಂತಂದ್ರೆ ಯಜ್ಞ ಮುಖಾಂತರವಾಗಿ
ಯಸ್ಯ ಆಹುತಿ ಪೂರ್ಣ ತಸ್ಯ ಪೂರ್ಣಾಹುತಿ. ಆ ಆಹುತಿಯನ್ನು ಕೊಟ್ಟು ಪೂರ್ಣ ಆಹುತಿಯನ್ನು ಹಾಕೋದ್ರಿಂದ ಅವರಿಗೆ ಪೂರ್ಣ ಕಾಮನೆಗಳು ನಿನ್ನ ಮುಖಾಂತರವಾಗಿ ಈಡೇರ್ತಾವ ಅಂತೇಳಿ ಅಗ್ನಿನಾರಾಯಣ ಒಂದು ಪ್ರತೀತಿ ಅದ, ಅಗ್ನಿನಾರಾಯಣ ವರದಾನ ಅದ. ಅದಕ್ಕೊಂದು ಮಾತದ ನಮ್ಮಲ್ಲಿ ಏನಂದ್ರೆ ಶ್ರೇಯಂ ಇಚ್ಛೆ ಹುತಾಶನ, ಶ್ರೇಯಸ್ಸ ಬೇಕು ಅಂತಂದ್ರೆ ಅಗ್ನಿ ಮುಖಾಂತರವಾಗಿ ನಾವು ಕೇಳ್ಬೇಕಂತ. ಆರೋಗ್ಯಂ ಇಚ್ಛೆ ಭಾಸ್ಕರ, ಆರೋಗ್ಯ ಬೇಕು ಅಂದ್ರೆ ಸೂರ್ಯನಾರಾಯಣ ಕೇಳ್ಬೇಕಂತ. ಮತ್ತು ಅದೇ ರೀತಿಯಾಗಿ ಅದಕ್ಕೆ ನವಗ್ರಹಗಳ ಮುಖಾಂತರ ನಮ್ದಿದ್ದು ಸುದರ್ಶನ ಮತ್ತು ರಕ್ಷಾ ಹವನ, ರಾಕ್ಷೋಗ್ನ ಹವನ ಇವಿಷ್ಟೆಲ್ಲ ಇತ್ತು. ನವಗ್ರಹ ಮುಖಾಂತರವಾಗಿ ಯಾಕೆ ಮಾಡೋದು ಅಂದ್ರೆ ನವಗ್ರಹ ಮುಖಾಂತರವಾಗಿ ಮಾಡಿದಾಗ ಆರೋಗ್ಯಪ್ರದವಾಗಿ ನಮ್ಗೆಲ್ಲರಿಗೂ ಒಳ್ಳೆಯದಾಗ್ತದೆ. ಅದಕ್ಕೆ ಜ್ಞಾನಂ ಇಚ್ಛೇತ್ ಮಹೇಶ್ವರ, ಜ್ಞಾನ ಬೇಕು ಅಂದ್ರೆ ಈಶ್ವರನ ಕೇಳಬೇಕು. ಮೋಕ್ಷಂ ಇಚ್ಛೇತ್ ಜನಾರ್ದನ, ಮೋಕ್ಷ ಬೇಕು ಅಂದ್ರೆ ಜನಾರ್ದನ ಮಹಾವಿಷ್ಣು ಸದ್ಗುರುಗಳನ್ನು ಕೇಳ್ಬೇಕಂತ. ಅದಕ್ಕೆ ಗುರುಕೃಪಾ ಹಿ ಕೇವಲಂ ಶಿಷ್ಯ ಪರಮಂಗಲಂ. ಅದಕ್ಕೆ ಸದ್ಗುರು ದತ್ತಾತ್ರೇಯ ಪರಿವಾರ ದೇವತೆಯಾಗಿ ಈ ಯಜ್ಞ ಯಾಗಾದಿಗಳನ್ನು ಮಾಡಿರ್ತದೆ. ಶಾಸ್ತ್ರಿಗಳು ಯಾವಾಗಲೂ ದತ್ತು ಪರಂಪರೆಯನ್ನು ಪಾಲಿಸುವಂಥವ್ರು. ಅದಕ್ಕೆ ನಮ್ಮಲ್ಲಿ ಒಂದು ಮಾತದ ಏನಂದ್ರೆ ಚಿತ್ತಬಲಂ ವಿತ್ತಬಲಂ ಗೇಹಬಲಂ ದೇಹಬಲಂ ಮತ್ತು ಸರ್ವಬಲಂ ನಿಷ್ಫಲಂ ಗುರುಕೃಪಾ ಹಿ ಕೇವಲಂ ಶಿಷ್ಯ ಪರಮಂಗಲಂ. ನನ್ನ ಕಡೆ ಚಿತ್ತ, ನಾ ಭಾಳ ಬುದ್ಧಿಯಿಂದ ನಾನು ಭಾಳ ಸ್ಟ್ರಾಂಗ್ ಇದ್ದೀನಿ, ನಾನು ಏನೋ ಬೇಕಾದ್ರೂ ಮಾಡ್ತೀನಿ, ಸಾಧ್ಯ ಇಲ್ಲ. ವಿತ್ತ ಬಲ, ನನ್ನ ಕಡೆ ದುಡ್ಡದ ಏನು ಬೇಕಾದ್ರೂ ಮಾಡ್ತೀನಿ, ಸಾಧ್ಯ ಇಲ್ಲ. ಎಷ್ಟೆಷ್ಟೋ ದುಡ್ಡು ಇರ್ತದೆ, ಯಜ್ಞ ಯಾಗಾದಿಗಳನ್ನು ಮಾಡಿಸೋದಾಗಿರೋಂಗಿಲ್ಲ. ಆಮೇಲೆ ಗೇಹ ಬಲ, ನನಗೆ ಕುಟುಂಬದ ಬಲ ಅದ, ನನಗೆ ಸಾಕಷ್ಟು ನಾವು ಒಂದು ಮಾತು ಹೇಳಿ ಎಲ್ಲರೂ ಬಂದು ನಿಂತಿರ್ತಾರೆ ಅಂದರೂ ಸಹಿತ ಆ ಯೋಗ ಎರಡು ಯೋಗ ಕೂಡ ಯೋಗ ಅಂತ ಹೇಳ್ತಾರೆ. ಯೋಗ ಕೂಡಿದಾಗ ಇವೆಲ್ಲ ಆಗ್ತಾವೆ. ಮತ್ತು ಅದಕ್ಕೆಲ್ಲ ಹೋಗಿ ಏನಂತಂದ್ರೆ ಅದು ಸರ್ವ ಬಲ, ಯಾವುದೇ ಬಲಗಳಿರ್ಬೋದು, ಎಲ್ಲ ಬಲ ನಿಷ್ಫಲ ಆಗ್ತದೆ. ಗುರುಕೃಪಾ ಹಿ ಕೇವಲಂ ಶಿಷ್ಯ ಪರಮಂಗಲಂ. ಗುರುಕೃಪಾ ಅನ್ನೋ ಒಂದು ಬಲ ಇತ್ತು ಅಂದ್ರೆ ಶಿಷ್ಯನ ಪರಮಂಗಲ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಸದ್ಗುರುಗಳ ಸಮೇತವಾಗಿ ಮತ್ತು ಸದ್ಗುರುಗಳ ಸಾನ್ನಿಧ್ಯದಿಂದ ಈ ಸುದರ್ಶನ ಚಕ್ರಾಭಿಧಾನ ಧನ್ವಂತರಿ ಸಂಗ್ರಹಮುಖವಾಗಿ ಯಜ್ಞಯಾಗಾದಿಗಳನ್ನು ಮಾಡುತ್ತದೆ. ಮತ್ತು ಅಷ್ಟೇ ಅಲ್ಲದೆ ಯಜ್ಞಯಾಗಾದಿಗಳನ್ನ ಯಾಕೆ ಮಾಡಬೇಕು? ಬರೀ ಪೂಜಾ ಮಾಡಿದ್ರೆ ನಡೆಯಲೇನು, ಮಂಡಲ ಹಾಕಿ ನಾವು ಪೂಜಾ ಮಾಡೋ ವಿಧಿನೂ ಅದಲ್ಲ, ಅದನ್ನಷ್ಟೇ ಮಾಡ್ಬೋದಲ್ಲ ಅಂತ ನೀವು ಕೇಳ್ಬೋದು. ಅದಕ್ಕೆ ಒಂದು ಉತ್ತರ ಅದಕ್ಕೆ ಏನಂತಂದ್ರೆ ಅರ್ಜುನ ಕೃಷ್ಣನನ್ನು ಕೇಳ್ತಾನೆ. ಏನಂತಂದ್ರೆ ಅವನು ಸಹಜಿಕವಾಗಿ ಜಿಜ್ಞಾಸಿಗಳು ಬಹಳ ಅರ್ಜುನ ಅಂದ್ರೆ ನಾವೆಲ್ಲ ಸ್ವರೂಪದೊಳಗಿರ್ತಕ್ಕಂಥ ಅರ್ಜುನ ಅಂತ ಹೇಳ್ಬೋದು. ಅದಕ್ಕೆ ಅರ್ಜುನ ಕೇಳ್ತಾನೆ ಏನಂದ್ರೆ ಜಗತ್ತಿನಾಗ ಉಳಿಯೋದು ಯಾವುದಪ್ಪ? ಯಾಕಂದ್ರೆ ದೇವತರ ಅವತಾರಗಳು ಅಂತ ಹೇಳಿದಾರಂದ್ರೆ ದೇವತೆಗಳು ಅವತಾರ ಸಮಾಪ್ತಿ ಮಾಡ್ತಾರೆ. ಮತ್ತು ಹೀಗೆ ಇದ್ದಾಗ ಮತ್ತು ನಮ್ಮ ಜಗತ್ತಿನಾಗ ಉಳಿಯೋದು ಯಾವುದು ಅಂದಾಗ ಕೃಷ್ಣ ಅದ್ಭುತವಾಗಿ ಕೇಳೋದು ಹೇಳ್ತಾನೆ ಏನಂದ್ರೆ ಶಿಕ್ಷಾ ಕ್ಷಯಂ ಗಚ್ಚತಿ ಕಾಲಪರ್ಯಪಾತ್ ಸಮೂಲಬದ್ಧ ನಿಪತಂತಿ ಮಾತವಃ ಜಲಂ ಸ್ಥಾನೇ ಗತ್ವಾ ವೃಕ್ಷಸ್ಥಾನೇ ಗತ್ವಾ ಕುತಂಚ ದತ್ತಂಚ ತಥೈವ ತಿಷ್ಠತಿ. ಕೃಷ್ಣ ಬಹಳ ಅದ್ಭುತವಾಗಿ ಹೇಳ್ತಾರೆ ಏನಂದ್ರೆ ಶಿಕ್ಷಾ, ದೊಡ್ಡ ವಿದ್ಯಾದಾರ ಕಲಿಸೋರಿದ್ದಾರೆ ಕಲಿಯೋರಿಲ್ಲ, ಅಥವಾ ಕಲಿಯೋರಿದ್ದಾರೆ ಕಲಿಸೋರಿಲ್ಲ ಅಂದ್ರೆ ಆ ವಿದ್ಯಾ ಮಾಯ ಆಗಿಬಿಡ್ತದೆ. ಅದಕ್ಕೆ ಉದಾಹರಣೆ ಏನಂತಂದ್ರೆ ಸಾಮವೇದಾಂ ಸಹಸ್ರ ಶಾಖ. ನಮ್ಮ ಸಾಮವೇದದೊಳಗೆ 1000 ಶಾಖೆಗಳಿರ್ತಕ್ಕಂಥದ್ದು. ಈಗ ನಮ್ಗೆ ಸಿಗೋದು 2-3 ಜೈಮಿನಿ, ಕೌತುಮ, ರಾಮಾಯಣಿ ಅಂತ 3 ಶಾಖೆಗಳು ಸಿಗ್ತಾವೆ. ಸಂಗೀತದ ಮೂಲ ಸಾಮವೇದ. ಅಂತ ವಿದ್ಯಾ ಕೂಡ ಮಾಯ ಆಗ್ತದೆ. ಮತ್ತಿನ್ನ ಒಂದು ನದಿ ಉತ್ಪನ್ನ ಆಗಿರೋದ್ರೆ ಎಲ್ಲೋ ಹೋಗಿ ಗುಪ್ತ ಆಗಿಬಿಡ್ತದೆ. ಹಿಮಾಲಯದೊಳಗೆ ಸಾವಿರಾರು ವರ್ಷಗಳ ಹಳೆಯ ಗಿಡ ಬೆಳಿತಾವಂತ, ಅದು ಕೂಡ ಪ್ರಕೃತಿ ವಿಕೋಪಕ್ಕೋ ಮಳೆಗೋ ಗಾಳಿಗೋ ಬಿದ್ದು ಹೋಗ್ತದೆ. ಇನ್ನು ಉಳಿಯೋದು ಯಾವುದು ಅಂದಾಗ ಕೃಷ್ಣ ಅದ್ಭುತವಾಗಿ ಹೇಳ್ತಾನೆ ಅಂದ್ರೆ ಕುತಂಚ ದತ್ತಂಚ ತಥೈವ ತಿಷ್ಠತಿ. ಕುತಂಚ ಅಂದ್ರೆ ಅಗ್ನಿ ಮುಖಾಂತರವಾಗಿ ನಾವೇನು ಸ್ವಹಾಕಾರಗಳನ್ನ ಹವಿಸ್ಸನ್ನು ಹಾಕ್ತೀವಲ್ಲ, ಹುತಾಶನ ಅಂತಾರೆ ಅಗ್ನಿನಾರಾಯಣ ಇನ್ನೊಂದು ಹೆಸರು, ಅದು ಉಳಿತದ. ದತ್ತಂಚ ಅಂದ್ರೆ ದಾನ ಧರ್ಮಗಳನ್ನು ಮಾಡಿ ಉಳಿತದೆ. ಅದಕ್ಕೆ ಯಜ್ಞಯಾಗಾದೊಳಗೆ ಈ ಯಜ್ಞಯಾಗಾದಿಗಳೊಳಗೆ ಇವೆರಡೂ ಆಗ್ತಾವೆ. ಹುತಂಚ ಅಂದ್ರೆ ಎಷ್ಟೋ ಪ್ರಕಾರವಾದ ಸ್ವಹಾಕಾರಗಳನ್ನ ಹಾಕಿದ್ವಿ ನಾವು. ನವಗ್ರಹಗಳಿಗೆ ಆಚೆ ಇರ್ಬೋದು, ಚತುರ್ದುರ್ಗಗಳು ಮತ್ತು ಪ್ರಧಾನ ದೇವತೆಗಳು ಪಂಚದುರ್ಗಗಳಿಂದ ಹಾಕಿದ್ವಿ. ಸರಸ್ವಪ ಇರ್ಬೋದು, ಪಂಚಗವ್ಯ ಇರ್ಬೋದು, ಪಾಯಸ ಇರ್ಬೋದು, ಮತ್ತು ಆಜ್ಯ ಸಮಿತ್ತು ಇವನ್ನೆಲ್ಲವನ್ನು ಹಾಕಿದ್ವಿ. ಇವೆಲ್ಲ ಹಾಕಿದ್ದು ಅಗ್ನಿ ಮುಖಾಂತರವಾಗಿ ಮುಟ್ಟಿದ್ದು ಅದು ಉಳಿತದ. ದತ್ತಂಚ ದಾನ ಧರ್ಮ ಮಾಡಿದ್ದು ಉಳಿತದ. ಅದಕ್ಕೆ ಇವೆಲ್ಲ ವಸ್ತ್ರದಾನ, ಕನಜದಾನ, ಪೀಠದಾನ ಅಂತ ಸಂಕಲ್ಪ ಮಾಡ್ತಿದ್ರು. ಇವೆಲ್ಲ ದಾನ ಮಾಡಿದ್ದು ಉಳಿತದ. ಅದಕ್ಕೆ ಯಜ್ಞಯಾಗಾದಿಗಳು ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ವಿಷಯ ಏನಂತಂದ್ರೆ ಕವ್ಯಸ್ಯ ನಾಸ್ತಿ ವ್ಯಾಘಾತಃ. ಯಜ್ಞಯಾಗಾದಿಗಳು ಮಾಡಿದಂಥ ಪುಣ್ಯ ವ್ಯರ್ಥ ಹೋಗಿದ್ದು ಉದಾಹರಣೆ ಇಲ್ಲಂತೆ. ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ ಅಂದ್ರೆ ಶ್ರದ್ಧೆಯಿಂದ ಮಾಡಿದ ಕರ್ಮ, ಮನಸ್ಸಿಟ್ಟು ಕಲಿತ ಅಕ್ಷರ ಇವು ಯಾವತ್ತೂ ಕೈ ಬಿಡೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಬಹಳ ನೀವು ಕುಟುಂಬ ಸಮೇತವಾಗಿ ಬಹಳ ಶ್ರದ್ಧೆಯಿಂದ ಯಥೇವ ಶ್ರದ್ಧೆಯ ಕರೋತಿ ಸಾ ವೀರ್ಯವತ್ತರ ಭವತಿ. ಹಂಗ ಆ ವೀರ್ಯವತ್ತರ ಆಗ್ತದಂತ ಹೇಳ್ತಾರೆ. ಅದಕ್ಕೆ ನೀವು ಶ್ರದ್ಧೆಯಿಂದ ಮಾಡಿರಿ. ಮತ್ತು ಅಷ್ಟೇ ಅಲ್ಲದೆ ಶ್ರದ್ಧೆಯಿಂದ ಮಾಡೋದಲ್ಲದೆ ನಿಮ್ಗೆ ಶ್ರದ್ಧಾವಂತ ಗುರುಗಳು ಸಿಗ್ತಾರೆ, ಅದೊಂದು ವಿಶೇಷ. ಯಾಕಂದ್ರೆ ಕೃಷ್ಣಾರ್ಜುನದೊಳಗೆ ಸಾಕಷ್ಟು ವಿಷಯಗಳನ್ನು ಬರ್ತದೆ. ಅವಾಗ ದುರ್ಯೋಧನ ಮತ್ತು ಧರ್ಮರಾಜ ಹೋಗಿರ್ತಾರೆ. ಕೃಷ್ಣ ಹೇಳ್ತಾನೆ ಅಂದ್ರೆ ನಾ ಈ ಇದ್ರೊಳಗೆ
ಯುದ್ಧ ಮಾಡಂಗಿಲ್ಲ, ನಾ ಯಾವ ಶಸ್ತ್ರಗಳನ್ನು ಬಳಸಂಗಿಲ್ಲ ಅಂದಾಗ ಕೃಷ್ಣ ದುರ್ಯೋಧನ ಏನು ಮಾಡ್ತಾನೆ ಅಂತಂದ್ರೆ ನನ್ನ ಅಕ್ಷೋಣಿ ಸೈನ್ಯ ಬೇಕು, ಕೃಷ್ಣ ಬೇಕು ಅಂತ ಹೇಳಿದಾಗ ದುರ್ಯೋಧನ ಏನು ಮಾಡ್ತಾನೆ ಅಂತಂದ್ರೆ ನನಗೆ ಕೃಷ್ಣ ಅಂದ್ರೆ ಏನು ತೊಗೊಂಡು ಏನು ಮಾಡೋದು ಅಕ್ಷೋಣಿ ಸೈನ್ಯ ಅಂತೇಳಿ ಅಕ್ಷೋಣಿ ಸೈನ್ಯ ತೊಗೊತಾನೆ. ಅರ್ಜುನ ಏನು ಮಾಡ್ತಾನೆ ಅಂದ್ರೆ ಕೃಷ್ಣ ನೀವು ಬಂದ್ರೆ ಸಾಕು ಅಂತಾರೆ. ಅದು ಗೆದ್ದವ್ರು ಯಾರು ಅಂತಂದ್ರೆ ಪಾಂಡವರು, ಕೃಷ್ಣ ಇದ್ದಂಥ ಪಾಂಡವರಿಗೆ ಗೆದ್ರು. ಅಕ್ಷೋಣಿ ಸೈನ್ಯ ಇದ್ದಂಥ ಆ ದುರ್ಯೋಧನ ಸೋತ್ ಹೋದ್ರು. ಅದಕ್ಕೆ 11 ಅಕ್ಷೋಣಿ ಸೈನ್ಯ ಅವ್ರದ್ದು 7 ಅಕ್ಷೋಣಿ ಸೈನ್ಯ, ಅದಕ್ಕೆ 7 11 ಆತು ಅಂತಂತಿರ್ತಾರೆ ಆಗ್ಬೇಕಾದಾಗ. ಅದಕ್ಕೆ ಇದರ ತಾತ್ಪರ್ಯ ಅಂದ್ರೆ ಇದು. ಅದಕ್ಕೆ ಹಂಗೆ ಆ ಸಾರಥಿ ಬಹಳ ಮುಖ್ಯ. ಕೃಷ್ಣ ಸಾರಥಿಯಾಗಿ ಆ ಯುದ್ಧವನ್ನು ನಡೆಸಿದ, ಮುಂದೆ ಪಾಂಡವ್ರಿಗೆ ವಿಜಯ ಆಯಿತು. ಹಂಗೆ ನಿಮ್ಗೆ ಸಾರಥಿಯಾಗಿ ಶಾಸ್ತ್ರಿಗಳು ಭಾಳ ಅಚ್ಚುಕಟ್ಟಾಗಿ ನಿಮ್ಗೆ ಸಿಕ್ಕಾರ, ಅಂದ್ರೆ ನಿಮ್ಗೆ ಸುಕೃತ. ಅದಕ್ಕೆ ಅವ್ರು ಎಲ್ಲ ಪ್ರತಿಯೊಂದು ಸಾಮಗ್ರಿಗಳನ್ನು ಭಾಳ ಅಚ್ಚುಕಟ್ಟಾಗಿ ತಂದಾರ. ವನಸ್ಪತಿಗಳು ಅವೆಲ್ಲ 108 ವನಸ್ಪತಿಗಳು ಅವು ಕಂಡು ಹಿಡಿಯೋದೇ ಒಂದು ಅಪರೂಪ. ಈಗ ವರ್ತಮಾನದಾಗ ಯಾವುದಾದ್ರೂ ಕೊಟ್ಟು ಯಾವುದಾದ್ರೂ ಅವರೇ ಅಂತ ಅನ್ನೋ ಬಂದಿದ್ದಾರೆ ಅಂಥದ್ದು ಭಾಳ ಜಾಗರೂಕತೆಯಿಂದ ಪಾಪ ಅವರು ಎಲ್ಲ ಈ ಸಾಮಗ್ರಿಗಳನ್ನು ತಂದು ಮತ್ತೆಲ್ಲ ವನಸ್ಪತಿಗಳನ್ನೆಲ್ಲ ಯಜ್ಞಯಾಗಾದಿಗಳನ್ನ ಮಾಡಿಕೊಂಡು ಮತ್ತು ನಮಗಾದರೂ ನಮ್ಗೆ ಹೇಳಿದ್ರು ಅವರು ಭಾಳ ಶ್ರದ್ಧೆಯಿಂದ ಈ ಕಾರ್ಯಗಳು ಆ ಕಾರ್ಯಕ್ರಮಗಳು ಎಲ್ಲ ಆಗಬೇಕಾಗ್ಯದ. ಯಜಮಾನರು ಭಾಳ ಶ್ರದ್ಧೆಯಿಂದ ಕುಡಿತವರಿದ್ದಾರೆ ಅಂತ ಹೇಳಿ ನಮಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಹಿಂಗೆ ಒಬ್ಬರು ಸಾರಥಿ ಅಂತ ಇರ್ತಾರಂತಂದ್ರೆ ಸಾರಥಿ ಇದ್ರೆ ನಾವು ಜಗತ್ತನ್ನೇ ಗೆಲ್ಲಬಹುದು. ಅದಕ್ಕೆ ನಿಮಗೆ ಗುರುಗಳು ನವೀನ್ ಶಾಸ್ತ್ರಿಗಳು ಸಿಕ್ಕಾರ ಮತ್ತು ಎಲ್ಲ ಅಚ್ಚುಕಟ್ಟಾಗಿ ಆ ಸಾಮಗ್ರಿಗಳನ್ನು ತಂದಿಟ್ಟಿರ್ಬೋದು. ಮತ್ತು ಎಲ್ಲ ಪೂರ್ಣಾಹುತಿಗಳೆಲ್ಲ ವನಸ್ಪತಿಗಳನ್ನ ಹಾಕೋದ್ರಿಂದ ಎತ್ತರ ಧೂಮ ತತ್ರ ಬನ್ನಿ, ಎಲ್ಲೆಲ್ಲಿ ಧೂಮ ಹೋಗ್ತದೋ ಈ ಹೊಗೆ ಹೋಗ್ತದೋ ಅಲ್ಲೆಲ್ಲ ಅಗ್ನಿನಾರಾಯಣನ ಪ್ರತ್ಯಕ್ಷ ಸಾನ್ನಿಧ್ಯ ಇರ್ತದೆ. ಅದಕ್ಕೆ ಪ್ರತಿ 12 ವರ್ಷಕ್ಕೊಮ್ಮೆ ಪುನರ್ವಾಸ್ತು ಮಾಡಬೇಕು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಹೇಳಿದವರು ನಾನು ಗುರುಗಳಾಗ 15 ವರ್ಷ ಆಯ್ತು ಅಂತ ತಿಳಿಸಿದಾಗ ಅದಕ್ಕೆ ಪ್ರತಿ 12 ವರ್ಷಕ್ಕೆ ಪುನರ್ವಾಸ್ತು ಮಾಡಬೇಕು ಅಂತ ಹೇಳ್ತದೆ. ಆ ಯೋಗ ಇವತ್ತು ಕೂಡಿ ಬಂದದ. ಎಲ್ಲ ಆ ನವೀನ್ ಶಾಸ್ತ್ರಿಗಳ ಸಾರಥ್ಯದಲ್ಲಿ ಮಾರ್ಗದರ್ಶನದೊಳಗೆ ಇವೆಲ್ಲ ಅಚ್ಚುಕಟ್ಟಾಗಿ ಮಾಡಿರಿ. ಪ್ರತಿಯೊಂದು ಯಜ್ಞಕ್ಕೆ ಹಾಕಿದ್ದೆಲ್ಲ ಅಗ್ನಿನಾರಾಯಣ ಮುಖಾಂತರವಾಗಿ ಎಲ್ಲ ದೇವತೆಗಳಿಗೆ ಮುಟ್ಟಿದೆ. ಮತ್ತು ಈ ಯಜ್ಞದ ಪುಣ್ಯ ಇವತ್ತು ಮಾಡೀನಿ ನಾಳೆ ಬರ್ತದಂತ ಹಂಗಿರೋದಿಲ್ಲ. ಆ ಯಜ್ಞದ ಪುಣ್ಯಗಳು ಹೇಗೆ ಬರ್ತಂದ್ರೆ ನಮ್ಮ ಶ್ರದ್ಧೆಗೆ ನಮ್ಮ ತಕ್ಕಂತೆ ಅದಕ್ಕೆ ಸಿಗ್ತಾ ಹೋಗ್ತದೆ ಮತ್ತು ಕ್ರಮೇಣವಾಗಿ ಸಿಗ್ತದೆ. ಯಾವಾಗಲೂ ಏನಂತಂದ್ರೆ ಪುಣ್ಯತೆ ಏನಂತಂದ್ರೆ ಸಂಗ್ರಹ ಆಗಿ ಸಿಗ್ತದೆ. ಅದಕ್ಕೆ ಹೇಳ್ತಾರೆ ಏನಂತಂದ್ರೆ ಒಳ್ಳೇದು ಏನಂದ್ರೆ ಪರಿಣಾಮ ಭಾಳ, ಕೆಟ್ಟದ್ದು ಆರ್ಭಟ ಭಾಳ ಅಂತ ಹೇಳ್ತಾರೆ. ಅದಕ್ಕೆ ಈ ಯಜ್ಞದ ಪುಣ್ಯಗಳು ಕ್ರಮಾಂತವಾಗಿ ನಮ್ಗೆ ಸಿಗ್ತಾ ಹೋಗ್ತದೆ. ಮತ್ತು ಅದೇ ರೀತಿಯಾಗಿ ನಮ್ಮ ಶ್ರದ್ಧೆಗೆ ತಕ್ಕಂತೆ ಭಗವಂತ ಯಾವಾಗಲೂ ಅನುಗ್ರಹ ಮಾಡ್ತಾರೆ. ಭಗವಂತ ಮತ್ತು ತಾಯಿ ಅಂದರೆ ಇಬ್ಬರು ಒಂದೇ ಸಮಾನ. ಅದಕ್ಕೆ ಅವ್ರು ಯಾವಾಗಲೂ ಅನುಗ್ರಹ ಮಾಡ್ತಿರ್ತಾರೆ. ಅದಕ್ಕೆ ಹೀಗೆ ಗುರುಗಳು ಸಿಕ್ಕಾರ ನಿಮ್ಗೆ ಹುಡಿ ಕೊಟ್ಟಾರಂದ್ರೆ ನಿಮ್ಮೆಲ್ಲ ಒಂದು ಸುಕೃತ ಪುಣ್ಯ. ಅದಕ್ಕೆ ಹಿರಿಯರು ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ ಅಂತಂದ್ರೆ ಏನಂದ್ರೆ ಕೊಟ್ಟು ಹುಟ್ಟಬೇಕಂತ ಹುಟ್ಟಿ ಪಡಿಬೇಕಂತ. ಕೊಟ್ಟು ಹುಟ್ಟೋದಂದ್ರೆ ಪುಣ್ಯಾಂಶಗಳನ್ನು ಕೊಟ್ಟು ಈ ಸತ್ಕುಲದಲ್ಲಿ ಹುಟ್ಟಿದರೆ ಪಡೆಯೋದು ಅಂದ್ರೆ ಹಿಂಗೆ ಗುರುಗಳು ಸಿಗೋದು, ಹಿಂಗೆ ಯಜ್ಞಯಾಗಾದಿಗಳಾಗೋದು, ಇದೆಲ್ಲ ಪಡೆಯೋ ಲಕ್ಷಣಗಳು. ಅದಕ್ಕೆ ಈ ಮನೆತನ ಈ ಕುಟುಂಬ ಯಾವತ್ತೂ ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ದೇವರ ಅನುಗ್ರಹ ಆಗಲಿ, ಈ ಮನೆಯೊಳಗೆ ಯಜ್ಞಯಾಗಾದಿಗಳು ಆಗ್ತಾ ಇರಲಿ, ವೇದ ಘೋಷಗಳಾಗಲಿ ಮತ್ತು ಯಜ್ಞಯಾಗಾದಿಗಳು ನಿರಂತರವಾಗಿ ನಡೀತಾ ಇರಲಿ. ನಿಮ್ಮ ಕುಲದೇವಿಯಾದಂಥ ಶಾಕಂಬರಿ ಮತ್ತು ಪಂಪಾ ವಿಪಾಕ್ಷನ ಅನುಗ್ರಹ ನಿಮಗೆ ಯಾವತ್ತೂ ಇರಲಿ. ಸುದರ್ಶನ ಮತ್ತು ಚಕ್ರಾವಿಧಾನ ಸದ್ಗುರು ದತ್ತಾತ್ರೇಯ ಅನುಗ್ರಹದಿಂದ ಇವತ್ತು ಯಜ್ಞ ಮಾಡಿದಂತಹ ಪುಣ್ಯ ನಿಮಗೆಲ್ಲರಿಗೂ ಲಭಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ನಾನು 2 ಮಾತುಗಳನ್ನು ದೇವರಿಗೆ ಸಮರ್ಪಣೆ ಮಾಡ್ತೇನೆ. ಸತ್ಯ ಸಂತು ಯಜಮಾನಸ್ಯ ಕಾಮ. ಧನ್ಯವಾದಗಳು.